ನಿಖಿಲ್ ನೇತೃತ್ವದಲ್ಲಿ ಪಾದಯಾತ್ರೆ ಆರಂಭವಾಗಿದೆ. ಬನ್ನಿ ನಮ್ಮ ಜೊತೆ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ. ಬನ್ನಿ ಸರ್, ಇವತ್ತು ನಮ್ಮ ಭೂಮಿ ನಮ್ಮ ಹಕ್ಕು ಏನು ಬಿಡದಿ ಟೌನ್ಶಿಪ್ ಒಂದು ಯೋಜನೆಯನ್ನ ವಿರೋಧಿಸಿ ಪಾದಯಾತ್ರೆ ಆರಂಭ ಮಾಡಿದ್ರೆ ಏನ್ ಹೇಳ್ತೀರಾ ಸರ್? ಕಳೆದ 16 ತಿಂಗಳಿಂದ 2 ಪಂಚಾಯಿತಿಯ 26 ಹಳ್ಳಿಯ ರೈತ ಮಹಿಳೆಯರು, ರೈತ ಮುಖಂಡರು ಕೃಷಿಯನ್ನೇ ಆಧಾರಿತವಾಗಿ ಇಟ್ಕೊಂಡು ಜೀವನವನ್ನ ಕಟ್ಕೊಂಡಿರ್ತಕ್ಕಂಥ ಬಹುಸಂಖ್ಯಾತ ರೈತರು ಬೀದಿಲಿಳಿದು ಕಳೆದ 450ಕ್ಕೂ ಹೆಚ್ಚು ದಿನಗಳಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಕೂಡ ಇಲ್ಲಿಯವರೆಗೂ ಸರ್ಕಾರಕ್ಕೆ ಅವರ ಕಣ್ಣಿಗೆ ಕಣ್ಣು ಕಾಣ್ತಾ ಇಲ್ಲ, ಕೂಗ್ ಕೇಳ್ತಾ ಇಲ್ಲ. ಒಟ್ಟಾರೆಯಾಗಿ ಇವತ್ತು ರಾಜ್ಯ ಸರ್ಕಾರ ಒಂದು ಪ್ರತಿಷ್ಠೆಯಾಗಿ ತಗೊಂಡು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಕ್ಕಂಥದಕ್ಕೆ ಬಹಳ ಸ್ಪಷ್ಟವಾಗಿ ಮುನ್ನುಗ್ತಾ ಇರ್ತಕ್ಕಂಥದ್ದು ಏನ್ ನೋಡ್ತಾ ಇದ್ದೇವೆ. ಇದ್ರ ಮಧ್ಯ ಅಂತಿಮ ಅಧಿಸೂಚನೆಯನ್ನು ಕೂಡ 3 ಹಳ್ಳಿಗಳಲ್ಲಿ ನಡೆಸಿರ್ತಕ್ಕಂಥದ್ದು ತಾವೇ ನೋಡಿದ್ದೀರಿ, ಗೆಜೆಟ್ ಬಂದಿದೆ. ಹಾಗಾಗಿ ಇದ್ರ ವಿರುದ್ಧವಾಗಿ ಇವತ್ತು ರೈತರ ಪರವಾಗಿ ಜನತಾದಳ ಪಕ್ಷ ಗಟ್ಟಿ ನಿಲುವಿಂದ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಸಿಎಂ ಅವರು ಹೇಳ್ತಾರೆ ಇದು ಕುಮಾರಸ್ವಾಮಿ ಅವರ ಕನಸಿನ ಕೂಸು, ನಾವು ಇದು ಚಾಲನೆ ಕೊಟ್ಟಿದ್ದೀವಿ, ನಾವು ಡಿನೋಟಿಫಿಕೇಶನ್ ಮಾಡಿ ಜೈಲ್ಗೆ ಹೋಗಕ್ಕೆ ಇಷ್ಟ ಇಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಇದ್ರ ಬಗ್ಗೆ ಸವಿಸ್ತರವಾಗಿ ನಿಮ್ಮೆಲ್ರಿಗೂ ಇವತ್ತು ಪತ್ರಿಕಾಗೋಷ್ಠಿಯ ಮೂಲಕ ಮಧ್ಯಾಹ್ನ ಊಟದ ಸಮಯದಲ್ಲಿ ಎಲ್ಲವನ್ನು ನಿಮ್ ಮುಂದೆ ಇಡ್ತೀನಿ ಮಾಹಿತಿ. ಅಲ್ಲಿವರೆಗೂ ದಯಮಾಡಿ ಸಹಕರಿಸಿ. ಇವಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಕಾರ್ತಿಕ್ ಜೊತೆಗೆ ನ್ಯೂಸ್ ಫಸ್ಟ್ ರಾಮನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.